ಅಮೆರಿಕ ಇರಾನ್ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಜಾಕ್ಪಾಟ್ ಹೊಡೆದಿದೆ. ಪಾಕಿಸ್ತಾನಕ್ಕೆ ಕತಾರ್ ಸೌದಿಯಿಂದ $5 ಬಿಲಿಯನ್ ಆರ್ಥಿಕ ನೆರವು ಸಿಕ್ಕಿದೆ. ಆರ್ಥಿಕವಾಗಿ ತೀವ್ರ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಕತಾರ್ ಸೌದಿ ಎರಡು ದೇಶಗಳು $5 ಬಿಲಿಯನ್ ಆರ್ಥಿಕ ನೆರವನ್ನು ಕೊಡ್ತಾ ಇದ್ದಾವೆ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆ ವಿಫಲವಾಗಿತ್ತು. ಶಾಂತಿ ಮಾತುಕತೆ ವಿಫಲವಾಗಿದ್ರೂ ಕೂಡ ಈ ಗಿಫ್ಟ್ ನೀಡೋದಕ್ಕೆ ಅಂತ ಈ ದೇಶಗಳು ಮುಂದಾಗ್ತಾ ಇದ್ದಾವೆ. ಸರಿಸುಮಾರು $5 ಬಿಲಿಯನ್ ಅಂದ್ರೆ ಭಾರತದ ರೂಪಾಯಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ಭಾರಿ ಪ್ರಮಾಣದ ದುಡ್ಡು ಕೊಡೋದಕ್ಕೆ ಈಗ ಎರಡು ದೇಶಗಳು ಮುಂದಾಗ್ತಾ ಇದ್ದಾವೆ. ಸರಿಸುಮಾರು 4,600 ಕೋಟಿಯಷ್ಟು ದುಡ್ಡಾಗುತ್ತಿದೆ. ಸರಿಸುಮಾರು 4,500 ಕೋಟಿಯಷ್ಟು ಹಣ ಆರ್ಥಿಕವಾಗಿ ನೆರವನ್ನು ಕೊಡೋದಕ್ಕೆ ಕತಾರ್ ಹಾಗೂ ಸೌದಿ ಎರಡೂ ದೇಶಗಳು ಮುಂದಾಗ್ತಾ ಇದ್ದಾವೆ. ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರುವ ಪಾಕಿಸ್ತಾನಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಈಗ ನೆರವು ಸಿಗ್ತಾ ಇದೆ. ಅಮೆರಿಕಾಗೆ ಭೇಟಿ ನೀಡಲಿದ್ದಾರೆ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಅವರು. ಏಪ್ರಿಲ್ 13ರಿಂದ 18ರವರೆಗೆ ನಡೆಯುವಂತಹ ಸಭೆಗಳಲ್ಲಿ ಆರ್ಥಿಕ ಸಹಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿದ್ದಾರೆ. ಇನ್ನು ಜಾಗತಿಕವಾಗಿಯೂ ಕೂಡ ಪಾಕಿಸ್ತಾನ ಈಗ ಗಮನ ಸೆಳೀತಾ ಇದೆ. ಅಮೆರಿಕಾದ ಯುದ್ಧ ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರುವಂಥದ್ದು ಈವರೆಗೆ ಇದ್ದಂತಹ ಆರ್ಥಿಕ ಸಂಕಷ್ಟಗಳು ಸವಾಲುಗಳಿಂದ ಪಾಕಿಸ್ತಾನ ಹೊರಗಡೆ ಬರೋದಕ್ಕೆ ಅದಕ್ಕೆ ಸಹಾಯ ಆಗ್ತಾ ಇದೆ. ಸಹಜವಾಗಿ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು ಅಂತಂದರೆ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಸಾಲ ಕೇಳೋದಕ್ಕೆ ಹೋದರೆ ಕೊಡೋದಿಲ್ಲ ರೀ, ನಿಮಗೆ ರಿಟರ್ನ್ ವಾಪಸ್ ಬರೋದೇ ಇಲ್ಲ ದುಡ್ಡು, ನಿಮ್ಮಲ್ಲಿ ಆರ್ಥಿಕ ಚಟುವಟಿಕೆಗಳು ಎಲ್ಲವೂ ಕೂಡ ನೆಲಕ್ಕಚ್ಚಿ ಹೋಗಿದ್ದಾವೆ, ಭಯೋತ್ಪಾದನೆ ತಾಂಡವವಾಡ್ತಾ ಇದೆ ನಿಮ್ಮಲ್ಲಿ ಅಂತ ವರ್ಲ್ಡ್ ಬ್ಯಾಂಕ್ಗಳು ಜೊತೆಗೆ ಯುನಿಸೆಫ್ನಂತಹ ಸಂಘಟನೆಗಳು ಕೂಡ ದುಡ್ಡು ಕೊಡೋದಕ್ಕೆ ಹಿಂದೆ ಹಾಕ್ತಾ ಇದ್ವು. ಆದರೆ ಇದೀಗ ಪಾಕಿಸ್ತಾನ ಆರ್ಥಿಕ ಅಭಿವೃದ್ಧಿಗೆ ಜೊತೆಗೆ ಆರ್ಥಿಕ ಸಮಸ್ಯೆಗಳೇನಿತ್ತು ಅದಕ್ಕೆ ಹಣ ಸಹಾಯವನ್ನು ಪಡೆದುಕೊಳ್ತಾ ಇದೆ. ಈ ಯುದ್ಧದಲ್ಲಿ ಪ್ರಮುಖವಾಗಿ ಗಲ್ಫ್ ರಾಷ್ಟ್ರ ಹಾಗೂ ಇನ್ನಿತರ ರಾಷ್ಟ್ರಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳ ಆರ್ಥಿಕತೆ ಮೇಲೆ ಪ್ರಭಾವವನ್ನು ಬೀರ್ತಾ ಇತ್ತು. ಆದರೆ ಇದೀಗ ಸೌದಿ ಇನ್ನಿತರ ರಾಷ್ಟ್ರಗಳೆಲ್ಲವೂ ಕೂಡ ಸೇರಿಕೊಂಡು ಪಾಕಿಸ್ತಾನದ ಆರ್ಥಿಕ ನೆರವಿಗೆ ನಿಲ್ತಾ ಇದ್ದಾವೆ. ಹೀಗಾಗಿ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಇದು ಆರ್ಥಿಕ ನೆರವು ಸಿಗುವಂತೆ ಮಾಡ್ತು. ಆದರೆ ಭಾರತದ ಪಾತ್ರ ಏನಪ್ಪ ಈ ಯುದ್ಧ ನಿಲ್ಲಿಸುವಲ್ಲಿ ಅಥವಾ ಜಾಗತಿಕವಾಗಿ ಈ ಯುದ್ಧದ ಮೇಲೆ ಪ್ರಭಾವ ಬೀರೋದಕ್ಕೆ ಅಂತಂದರೆ, ಎಲ್ಲೋ ಒಂದೆಡೆ ಅದರಲ್ಲಿ ಭಾರತದ ಪಾತ್ರ ಕಂಡು ಬರ್ತಾ ಇಲ್ಲ. ಭಾರತ ಮನಸ್ಸು ಮಾಡಿದ್ದಿದ್ರೆ ಏನು ಬೇಕಾದರೂ ಮಾಡಬಹುದಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ, ಯಾವ ಅಮೆರಿಕ ನಾನು ಯುದ್ಧ ನಿಲ್ಲಿಸಿದೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ರು, 80 ಬಾರಿ ಹೇಳಿದ್ರು. ಅದೇ ಟ್ರಂಪ್ ಅವರು ಭಾರತದ ಕಾಲಿಗೆ ಬಿದ್ದು ಕೇಳ್ಕೊಳ್ಬಹುದಾಗಿತ್ತು, ಕಾಲಿಗೆ ಬಿದ್ದು ಭಾರತಕ್ಕೆ ಬೇಡ್ಕೊಳ್ಬಹುದಾಗಿತ್ತು. ಆ ರೀತಿ ಭಾರತ ಮಾಡಬಹುದಾಗಿತ್ತು. ಯಾಕಂದರೆ ಇರಾನ್ ಭಾರತಕ್ಕೆ ತುಂಬ ಅತ್ಯಾಪ್ತ ರಾಷ್ಟ್ರ. ಭಾರತ ಚಾಬಹಾರ್ನಂತಹ ಪೋರ್ಟ್ಗಳನ್ನು ನಿರ್ಮಾಣ ಮಾಡಿತು. ಇರಾನ್ನಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಇರಾನ್ಗೆ ದುಡ್ಡು ಕೊಟ್ಟಿತ್ತು. ಹೀಗಾಗಿ ಇರಾನು ಭಾರತ ಏನು ಹೇಳಿದ್ರು ಕೂಡ ಕೇಳೋ ಸ್ಥಿತಿಯಲ್ಲಿತ್ತು. ಹೀಗಾಗಿ ಮಧ್ಯಸ್ಥಿಕೆಯನ್ನು ಭಾರತ ವಹಿಸಿಕೊಳ್ಳಬಹುದಾಗಿತ್ತು. ಆದರೆ ಅದರಲ್ಲಿ ಭಾರತ ವಿಫಲ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.